ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನವೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ. ಕನ್ಯಾ ರಾಶಿಯವರಿಗೆ ನವೆಂಬರ್ ತಿಂಗಳು ಯಾವ ರೀತಿ ಇದೆ, ಯಾವ ಗ್ರಹಗಳು ಯಾವ ರೀತಿಯ ಫಲವನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ಈಗ ನೋಡೋಣ. ಮೊದಲನೇದಾಗಿ ನಿಮ್ಮ ರಾಶಿಯಲ್ಲಿ ಇರುವಂತಹ ಗ್ರಹ ಯಾವ ಗ್ರಹ ಇದ್ದಾನೆ? ಶುಕ್ರ ಇದ್ದಾನೆ. ಶುಕ್ರನ ಜೊತೆ ಯಾರಿದ್ದಾರೆ? ಕೇತು ಇದ್ದಾನೆ. ಶುಕ್ರ ನಿಮ್ಮ ರಾಶಿಯಲ್ಲಿ ನೀಚನಾಗ್ತಾನೆ ಅಂದ್ರೆ ಅವನು ಚೆನ್ನಾಗಿಲ್ಲ ನಿಮ್ಮ ರಾಶಿಯಲ್ಲಿ ಇದ್ದಾಗ ಅಂತ ಅರ್ಥ. ಈ ಶುಕ್ರ ಯಾರು? ನಿಮ್ಗೆ ಧನಸ್ಥಾನಾಧಿಪತಿ ಜೊತೆಗೆ ಭಾಗ್ಯಸ್ಥಾನಾಧಿಪತಿ. ನಮ್ಮ ಜೀವನದಲ್ಲಿ ನಾವ್ ಏನೇ ಪರಿಶ್ರಮ ಪಟ್ಟರು ಕೂಡ, ನಾವ್ ಏನೇ ಕಷ್ಟಪಟ್ಟರು ಕೂಡ ಅದೃಷ್ಟ ತುಂಬಾ ಮುಖ್ಯವಾಗುತ್ತೆ. ಯಾಕೆ ಅದೃಷ್ಟ ಬೇಕು? ನಾವು ಕಷ್ಟಪಟ್ಟಿದ್ದಕ್ಕೆ ಫಲ ಸಿಗಬೇಕು. ಧನದ ರೂಪದಲ್ಲಿ, ಲಾಭದ ರೂಪದಲ್ಲಿ ನಮಗೆ ಧನ ಲಾಭವಾಗ್ಬೇಕು. ಆದ್ರೆ ಈ ಧನ ಮತ್ತು ಅದೃಷ್ಟವನ್ನ ಕೊಡುವಂತ ಗ್ರಹವೇ ನೀಚನಾದಾಗ ಏನಾಗುತ್ತೆ? ಈ ತಿಂಗಳಿನಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಮಾತ್ರ ಸಿಕ್ಕತ್ತೆ ಹೊರತು ಯಾವುದೇ ಒಂದು ಅದೃಷ್ಟದಿಂದ ಆಗುವಂತಹ ಕೆಲಸಗಳು ಆಗೋದಿಲ್ಲ. ಅಂದ್ರೆ ಉದಾಹರಣೆಗೆ ಯಾವುದೋ ಒಂದು ವಿಚಾರದಲ್ಲಿ ಇನ್ವೆಸ್ಟ್ ಮಾಡಿದಿರಾ, ಅದೃಷ್ಟ ಇದ್ರೆ ಮಾತ್ರ ಅದು ಸಿಗತ್ತೆ. ಆ ತರದ್ ಯಾವುದು ಈ ತಿಂಗಳಲ್ಲಿ ಆಗಲ್ಲ. ಅಥವಾ ಯಾವುದೋ ಒಂದು ಕೆಲಸದ ವಿಚಾರದಲ್ಲಿ ನೀವು ನೋಡೋಣ ಅದೃಷ್ಟ ಇದೆಯಾ ಸಿಗತ್ತಾ ಅಂತ ಅನ್ಕೊಂಡು ಸುಮ್ಮನೆ ಇರ್ತೀರಾ, ಖಂಡಿತ ಅದು ಸಿಗಲ್ಲ. ಅಂದ್ರೆ ಅದೃಷ್ಟವನ್ನ ನಂಬ್ಕೊಂಡು ನೀವ್ ಏನೇ ಮಾಡಿದ್ರು ಕೂಡ ಅದು ಸಕ್ಸಸ್ ಆಗೋದಿಲ್ಲ. ಹಾಗೆ ಇನ್ನೊಂದು ವಿಚಾರ, ಹಣಕಾಸಿನ ವಿಚಾರಕ್ಕೆ ತಗೊಂಡಾಗ ಸ್ವಲ್ಪ ಈ ತಿಂಗಳಿನಲ್ಲಿ ಹಣಕಾಸಿನ ಮುಖತ್ತು ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಶುಕ್ರ ನೀಚನಾಗಿರೋದ್ರಿಂದ ಖರ್ಚು ವಿಪರೀತ ಇರುತ್ತೆ. ಕುಟುಂಬದವರಿಗೋಸ್ಕರನೋ ಅಥವಾ ಬೇರೆಯವರಿಗೋಸ್ಕರನೋ ಅಥವಾ ನಿಮ್ಮ ಕೆಲವು ಕೆಲಸ ಕಾರ್ಯಗಳಿಗೋಸ್ಕರನೋ ವಿಪರೀತವಾಗಿ ಖರ್ಚಿರೋದ್ರಿಂದ ಇರೋ ದುಡ್ಡೆಲ್ಲ ಸ್ವಲ್ಪ ಖರ್ಚು ಮಾಡೋದ್ರಿಂದ ಸ್ವಲ್ಪ ಈ ತಿಂಗಳ ಕೊನೆಗೆ ಹಣಕಾಸಿನ ಮುಗ್ಗಟ್ಟು ತುಂಬಾನೇ ಜಾಸ್ತಿ ಆಗ್ತಾನೆ ಅನ್ಸಕ್ ಶುರು ಆಗುತ್ತೆ. ಯಾಕಂದ್ರೆ ಈ ತಿಂಗಳು 16ನೇ ತಾರೀಕು ಒಳಗಡೆ ನೀವು ತುಂಬಾ ಖರ್ಚು ಮಾಡ್ಬಿಡ್ತೀರಾ. ಯಾಕಂದ್ರೆ 16ನೇ ತಾರೀಕುವರೆಗೂ ರವಿ ತುಲಾ ರಾಶಿಯಲ್ಲಿ ಇರ್ತಾನೆ ನೀಚನಾಗಿ. ಅವನ್ ಯಾರು? ವ್ಯಯಾಧಿಪತಿ. ಅವನ ಜೊತೆಗೆ ಮಂಗಳ ಕೂಡ ಸೇರ್ಕೊಳ್ತಾನೆ, ಅಷ್ಟಮಾಧಿಪತಿ. ಯಾವ್ದೋ ಒಂದು ಕಾರಣಕ್ಕೆ ಮನೆಯಲ್ಲಿ ಏನೋ ಕೆಲವರು ಹುಷಾರಿಲ್ಲ ಅಂತಾನೋ ಏನೋ ಯಾವ್ದೋ ಒಂದು ಕಾರಣಕ್ಕೆ ದುಡ್ಡೆಲ್ಲ ಏನ್ ಮಾಡ್ತೀರಾ? ನೀವು ಖರ್ಚು ಮಾಡ್ತೀರಾ. ಅಥವಾ ಮನೆಗೆ ಕೆಲವೊಂದು ವಸ್ತುಗಳು ತರಬೇಕು, ಹೌದು ಹೆಂಗು ದುಡ್ಡಿದೆಯಲ್ಲ ತಂದ್ಬೇಡ, ನೆಕ್ಸ್ಟ್ ತಿಂಗಳು ಸ್ಯಾಲರಿ ಆಗುತ್ತೆ, ಆ ಒಂದು ಉದ್ದೇಶದಲ್ಲಿ ಎಲ್ಲ ತಗೊಂಡ್ಬಂದು ಖರ್ಚು ಮಾಡ್ಬಿಡುವಂತದ್ದು ಆಗ್ಬಿಡುತ್ತೆ. ಆದ್ರೆ 16ನೇ ತಾರೀಕು ನಂತರ 17ನೇ ತಾರೀಕಿಗೆ ವೃಶ್ಚಿಕ ರಾಶಿಗೆ ರವಿ ಹೋಗ್ತಾನೆ, ಹಾಗೆ 15ನೇ ತಾರೀಕಿಗೆ ವೃಶ್ಚಿಕ ರಾಶಿಗೆ ಕುಜ ಹೋಗ್ತಾನೆ. ಅವಾಗ ನಿಮ್ಗೆ ನಿಜವಾಗ್ಲೂ ಹಣಕಾಸಿನ ಒಂದು ಬಾಧೆ ತುಂಬಾ ವಿಪರೀತವಾಗಿ ಕಾಡೋದಕ್ಕೆ ಶುರುವಾಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದ್ರೆ 15ನೇ ತಾರೀಕುವರೆಗೂ ಮಂಗಳ ಮತ್ತು ರವಿ ತುಲಾ ರಾಶಿಯಲ್ಲಿ ಇರ್ತಾರಲ್ವಾ, ಅಲ್ಲಿವರೆಗೂ ಸ್ವಲ್ಪ ಕುಟುಂಬದಲ್ಲಿ ಕಲಹಗಳಾಗುವಂತದ್ದು, ಜಗಳಗಳಾಗುವಂತದ್ದು, ನಿಮ್ಮ ಸ್ನೇಹಿತರಿಂದ ಜಗಳ ಆಗುವಂತದ್ದು ಅಥವಾ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ನೀವೇ ಸ್ವಲ್ಪ ವಾದ ಕೇಳಿಯುವಂತದ್ದು ಇದೆಲ್ಲವೂ ಆಗ್ತಾ ಇರುತ್ತೆ. ಯಾಕಂದ್ರೆ ಮಂಗಳನನ್ನ ನಾವು ಕಲಹಪ್ರಿಯ ಅಂತ ಹೇಳ್ತೀವಿ. ಸ್ವಲ್ಪ ಜಗಳ, ಕೋಪವನ್ನ, ಮೊಂಡುತನವನ್ನ ಜಾಸ್ತಿ ಮಾಡುವಂತ ಗ್ರಹ. ಈ ಮಂಗಳ ಏನಾಗ್ತಾನೆ? ವಾಕ್ಸ್ಥಾನದಲ್ಲಿ ಇರ್ತಾನಲ್ವಾ, 15ನೇ ತಾರೀಕುವರೆಗೂ ನಿಮ್ಗೆ ವಾಕ್ಸ್ಥಾನದಲ್ಲಿ ಇರ್ತಾನೆ ಮಂಗಳ. ವಾಕ್ಸ್ಥಾನ ಅಂದ್ರೆ ಮಾತಿನ ಭಾವ. ಇಲ್ಲಿ ರವಿನೂ ಇರ್ತಾನೆ, ನೀಚನಾಗಿರ್ತಾನೆ. ಅಂದ್ರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪಾಗಿ ಮಾತಾಡುವಂತದ್ದು, ರೂಢಾಗಿ ಮಾತಾಡುವಂತದ್ದು, ಹೇಳೋದನ್ನೇ ಸ್ವಲ್ಪ ಜಗಳ ಮಾಡೋ ಶೈಲಿಯಲ್ಲಿ ನೀವು ಮಾತಾಡುವಂತದ್ದು ಸ್ವಲ್ಪ. ಅದರಿಂದಾಗಿ ಸಂಬಂಧಗಳಲ್ಲಿ ತೊಡಕುಗಳು ಬರಬಹುದು, ಸ್ನೇಹಿತರಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು, ನೀವು ಕೆಲಸ ಮಾಡುವಂತ ಸ್ಥಳದಲ್ಲಿ ಮನಸ್ತಾಪಗಳು, ನಿಮ್ಮ ಸಂಗಡಿಗರಂತೆ ಏನಿರ್ತಾರಲ್ವಾ ಅವರ ಜೊತೆ ಮನಸ್ತಾಪಗಳು ಬರಬಹುದು. ಹಾಗೆ ಮೇಲಧಿಕಾರಿಗಳಿಂದ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿಗಳು ಇರುತ್ತೆ. ಈ ಪ್ರಾಬ್ಲಮ್ ಎಲ್ಲ ಯಾವಾಗ ಸಾಲ್ವ್ ಆಗುತ್ತೆ ಅಂದ್ರೆ 15ನೇ ತಾರೀಕಿನ ನಂತರ. ಯಾಕಂದ್ರೆ 15ನೇ ತಾರೀಕಿಗೆ ವೃಶ್ಚಿಕ ರಾಶಿ ಕುಜ ಹೋಗ್ತಾನೆ, 17ನೇ ತಾರೀಕಿಗೆ ರವಿ ಹೋಗ್ತಾನೆ. ಅದಾದ್ಮೇಲೆ ಸ್ವಲ್ಪ ಇದೆಲ್ಲ ಸ್ವಲ್ಪ ತಣ್ಣಗಾಗುತ್ತೆ. ಬಟ್ ಏನಾಗುತ್ತೆ ಅಂದ್ರೆ ಇದೆಲ್ಲ ಆಗಿರುತ್ತಲ್ಲ, ಮನಸ್ಸು ಒಂಥರ ಬೇಸರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಆಗೋಗಿರೋ ಘಟನೆಗಳನ್ನೇ ನೆನ್ಪು ಮಾಡ್ಕೊಂಡು ಅಯ್ಯೋ ಹಿಂಗಾಯ್ತಲ್ಲ, ನಾನು ಸ್ವಲ್ಪ ಕೋಪ ಕಂಟ್ರೋಲ್ ಮಾಡ್ಕೋಬೇಕಿತ್ತು, ಅಟ್ಲೀಸ್ಟ್ ನಾನು ಮಾತಾಡಬಾರ್ದಾಗಿತ್ತು ಆ ಟೈಮಲ್ಲಿ, ಹೀಗೆಲ್ಲ ಅನ್ಸೋಕ್ ಶುರುವಾಗುತ್ತೆ. ಹೀಗೆಲ್ಲ ಅನ್ಸ್ಬಾರ್ದು ಅಂತ ಏನ್ ಮಾಡ್ಬೇಕು ಅಂದ್ರೆ, ನೀವು ಆದಷ್ಟು ಈ ತಿಂಗಳು ನಿಮ್ಮ ಬಾಯಿಗೆ ಬೀಗ ಹಾಕೋಬೇಕು. ಅಂದ್ರೆ ಏನು ಮಾತಾಡಕ್ ಹೋಗ್ಬಾರ್ದು. ಕೆಲವರು ಬೇಕು ಅಂತಲೇ ನಿಮ್ಮನ್ನ ಕೆಣಕಿದ್ರು ಕೂಡ ನೀವು ಏನು ಮಾತಾಡದೆ ಇಟ್ಬಿಟ್ರೆ ತುಂಬಾನೇ ಒಳ್ಳೇದು. ಅಂದ್ರೆ ನಡೆದಿದ್ ವಿಚಾರ ಅದು ಹಾಗಲ್ಲ, ಹೀಗಾಯ್ತು, ಹೀಗಲ್ಲ, ಹಾಗಾಯ್ತು, ಅದ್ ಯಾವ್ದು ಬೇಡ, ಸುಮ್ಮನೆ ಇದ್ಬಿಡಿ, ಸಮಾಧಾನವಾಗಿ ಇದ್ಬಿಡಿ. ಎಷ್ಟೇ ಬೇಜಾರಾದ್ರೂ ಕೋಪ ಆದ್ರೂ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ. ನೀವು ಎಷ್ಟು ಸಮಾಧಾನ ಪಟ್ಕೊಳ್ತೀರ ಅಷ್ಟು ನಿಮ್ಮ ಪರಿಸ್ಥಿತಿ ನೆಕ್ಸ್ಟ್ ಚೆನ್ನಾಗಿರುತ್ತೆ. ಇನ್ನು 2ನೇ ಮನೆಯಲ್ಲಿ ಅಷ್ಟಮಾಧಿಪತಿ ಆದ ಕುಜ ಇರೋದ್ರಿಂದ ಮನೆಯಲ್ಲಿ ಸಡನ್ ಇನ್ಸಿಡೆಂಟ್ ಗಳು ಆಗ್ಬಹುದು. ಸಡನ್ ಇನ್ಸಿಡೆಂಟ್ ಅಂದ್ರೆ ಸಡನ್ ಆಗಿ ಯಾವ್ದೋ ಒಂದು ಮನೆಯಲ್ಲಿ ವಸ್ತು ರಿಪೇರಿ ಆಗೋಯ್ತು, ಫ್ರಿಡ್ಜ್, ವಾಷಿಂಗ್ ಮಿಷಿನ್ ಅದರ ಬೆಲೆ ಬಾಳುವಂತ ವಸ್ತು ಸಡನ್ ಆಗಿ ರಿಪೇರಿ ಆಗೋಯ್ತು, ಅದಕ್ಕೆ ಖರ್ಚು ಮಾಡು, ಈ ತರದೆಲ್ಲ ಆಗುತ್ತೆ. ಎಲೆಕ್ಟ್ರಿಕ್ ಐಟಮ್ಗಳೇನೋ ಸ್ವಲ್ಪ ಹಾಳಾಯ್ತು, ಈ ತರದೆಲ್ಲ ಆಗುತ್ತೆ. ಹಾಳಾಗದಿರೋ ಹಾಗೆ ನೋಡ್ಕೊಳ್ಳಿ, ಇಷ್ಟು ಮಾತ್ರ ಹೇಳ್ಬೋದು. ಹಾಗೆ ಪರಿಹಾರ ಕೂಡ ಹೇಳ್ತೀನಿ ನಿಮ್ಗೆ. ಇನ್ನು ನಿಮ್ಗೆ ತೃತೀಯ ಭಾವಾಧಿಪತಿಯಾದ ಮಂಗಳನು 15ನೇ ತಾರೀಕುವರೆಗೂ ತುಲಾ ರಾಶಿ ಇರ್ತಾನೆ, ಆಮೇಲೆ ವೃಶ್ಚಿಕ ರಾಶಿಗೆ ಬರ್ತಾನೆ. 17ನೇ ತಾರೀಕಿನ ನಂತರ 3ನೇ ಮನೆಯಲ್ಲಿ ಬುಧ, ರವಿ ಮತ್ತು ಕುಜ 3 ಗ್ರಹಗಳಿರ್ತಾರೆ. ವಿಪರೀತ ಟೆನ್ಷನ್, ಸ್ವಲ್ಪ ತಲೆನೋವು. ಯಾಕೆ ತಲೆನೋವು ಆಗುತ್ತೆ ಅಂದ್ರೆ ನಿದ್ರಾಹೀನತೆಯಿಂದ. ನಿದ್ರೆ ತುಂಬಾ ಕಮ್ಮಿ ಮಾಡೋದ್ರಿಂದ, ನಿದ್ರೆ ಬರ್ತಾ ಇಲ್ಲ, ಬೇಡವಾದ್ದು ಬೇಕಾದ್ದು ಎಲ್ಲ ತಲೆಯಲ್ಲಿ ಇಟ್ಕೊಂಡ್ರೆ ನಿದ್ದೆ ಎಲ್ಲಿ ಬರುತ್ತೆ? ತುಂಬಾ ನಿದ್ದೆ ಕಮ್ಮಿ ಮಾಡೋದ್ರಿಂದ ವಿಪರೀತವಾಗಿ ತಲೆನೋವು ಬರೋ ಸಾಧ್ಯತೆ ಇದೆ. ಹಾಗೆ ಡ್ರೈ ಕಾಫ್ ಆಗೋ ಚಾನ್ಸಸ್ ಇದೆ. ಯಾಕಂದ್ರೆ 3ನೇ ಮನೆ ಅಂದ್ರೆ ಗಂಟಲು, ಅಲ್ಲಿ ರವಿ ಮತ್ತೆ ಮಂಗಳ ಕೂತಿದ್ದಾರೆ ಅಂದ್ರೆ ಕಫ ಆಗುತ್ತೆ. ಆದ್ರೆ ಒಣ ಕೆಮ್ಮು ಸ್ಟಾರ್ಟ್ ಆಗ್ಬಿಡುತ್ತೆ. ಒಣ ಕೆಮ್ಮು ಸ್ಟಾರ್ಟ್ ಆಗಿ ಒಂದು 15 ದಿನ ಅದು ತುಂಬಾ ಬಾಧೆ ಕೊಡುತ್ತೆ, ಅಟ್ಲೀಸ್ಟ್ ಒಂದು ವಾರ ಆದ್ರೂ ಬಾಧೆ ಕೊಡುತ್ತೆ. ಇದಕ್ಕೆ ಏನ್ ಮಾಡ್ಬೇಕು? ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಐಸ್ ಕ್ರೀಮು, ಕೋಲ್ಡ್ ಪದಾರ್ಥಗಳು ಅದೆಲ್ಲ ಸ್ವಲ್ಪ ಕಮ್ಮಿ ಮಾಡ್ಬೇಕು, ಏನು ತಿನ್ಬಾರ್ದು. ತಿನ್ನೋ ಅಭ್ಯಾಸ ಇದ್ರೆ ದಯವಿಟ್ಟು ಕಮ್ಮಿ ಮಾಡಿ. ತಿನ್ನೋ ಅಭ್ಯಾಸನೇ ಇಲ್ಲ ಅಂದ್ರೆ ತುಂಬಾ ಒಳ್ಳೇದು. ಆದ್ರೆ ಡಸ್ಟ್ ಇಂದ ದೂರ ಇರಿ, ಧೂಳು ಇದೆಲ್ಲ ಅದರಿಂದೆಲ್ಲ ಸ್ವಲ್ಪ ದೂರ ಇರಿ. ಆದಷ್ಟು ಮಾಸ್ಕ್ ಎಲ್ಲ ಹಾಕೊಳ್ಳೋದು ಒಳ್ಳೇದು. ಇದರಿಂದ ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಇನ್ನು ಚತುರ್ಥ ಭಾವಾಧಿಪತಿಯಾದಂತಹ ಗುರುವು ಹಾಗೆ 7ನೇ ಮನೆ ಅಧಿಪತಿಯಾದಂತಹ ಗುರುವು ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾನೆ. ಗುರು ಅಷ್ಟಮದಲ್ಲಿ ಕೂತ್ಕೊಂಡಿದ್ದಾನೆ ಅಂತಂದ್ರೆ ಅವನೇನು ನಿಮ್ಗೆ ಅಷ್ಟು ಶುಭ ಫಲ ಕೊಡೋದಿಲ್ಲ, ಬದಲಾಗಿ ಸ್ವಲ್ಪ ಬೇಸರಗಳನ್ನು ಉಂಟು ಮಾಡ್ತಾನೆ. ಶುಭ ಕಾರ್ಯಗಳು ಏನಾದ್ರೂ ಮನೆಯಲ್ಲಿ ಆಗ್ಬೇಕು ಅಂದ್ರೆ ಸ್ವಲ್ಪ ವಿಘ್ನಗಳು, ಅಡೆತಡೆಗಳು ಆಗ್ತಾ ಇರುತ್ತೆ ಸ್ವಲ್ಪ ದಿನ. ಹಾಗೆ ಈ ಗುರು ಕಂಪ್ಲೀಟ್ ವೃಷಭ ರಾಶಿ ಬರೋವರೆಗೂ ಅಂತಹ ಕೆಲಸಗಳು ಈ ತಿಂಗಳು ಯಾವುದು ಸಕ್ಸಸ್ ಆಗುವಂತ ಲಕ್ಷಣಗಳು ಇಲ್ಲ.
ಇನ್ನು ನಿಮ್ಗೆ ಮಕರ ರಾಶಿಯಾಧಿಪತಿ, ಪಂಚಮಾಧಿಪತಿ ಹಾಗೂ ಷಷ್ಟಾಧಿಪತಿ ಎರಡೂ ಆಗಿರುವಂತಹ ಶನಿ ಷಷ್ಠಭಾವದಲ್ಲಿ ಕೂತ್ಕೊಂಡಿರೋದ್ರಿಂದ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂತವರಿಗೆ ಕೆಲಸದಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಆದ್ರೆ ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ ಜೊತೆ ಇರೋದ್ರಿಂದ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಕೆಲಸದ ಕಡೆ ಮಾತ್ರ ಗಮನ ಕೊಡಿ. ಅವ್ರಂದಿದ್ದು ಇವ್ರಂದಿದ್ದು ಕಿವಿಗ್ ಬಿದ್ರು ಕೇಳಿಸ್ಲೇ ಇಲ್ಲ ಅನ್ನೋ ತರ ಇದ್ಬಿಡಿ. ಹಾಗೆ ಬೇರೆಯವ್ರ ವಿಚಾರ ಮಾತಾಡಕ್ ಹೋಗ್ಬಿಡಿ. ಯಾರಾದ್ರೂ ಬೇರೆಯವ್ರ ವಿಚಾರ ಮಾತಾಡ್ತಿದ್ರೆ ಆ ಜಾಗ ಬಿಟ್ಟು ನೀವು ಬಂದ್ಬಿಡಿ. ಅಕಸ್ಮಾತ್ ಯಾರು ನಿಮ್ಮ ಹತ್ರನೇ ಬಂದು ಬೇರೆಯವ್ರ ವಿಚಾರ ಮಾತಾಡಿದ್ರೆ ನನಗೆ ಯಾರ ವಿಷಯನೂ ಹೇಳ್ಬೇಡ ಅಂತ ನೇರವಾಗಿ ಮಾತಾಡಿ. ಯಾಕಂದ್ರೆ ನಾಳೆ ನೆಕ್ಸ್ಟ್ ಅದು ನಿಮ್ಗೆ ಸಮಸ್ಯೆ ಆಗ್ಬಿಡುತ್ತೆ. ಸದ್ಯದ ಪರಿಸ್ಥಿತಿ ಹಿಂಗಿರೋದ್ರಿಂದ ನಿಮ್ಮ ಒಂದು ಬಿಹೇವಿಯರ್ ಮೇಲೆ, ಅಂದ್ರೆ ಇವರೇ ಮಾಡಿದ್ದು ಇವರೇ ಹೇಳಿದ್ದು ಅನ್ನೋ ತರ ನಿಮ್ಮ ಮೇಲೆ ಆಪಾದನೆ ಬರೋ ಸಾಧ್ಯತೆಗಳು ಇರುತ್ತೆ. ಬುಧನ ಜೊತೆಯಲ್ಲಿ ಕುಜ ರವಿ ಇದ್ದಾಗ ಹಂಗೆ ಸ್ವಲ್ಪ ಯಾರಾದ್ರೂ ಕಿತಾಪತಿ ಮಾಡಿ ನಿಮ್ ತಲೆ ಮೇಲೆ ಏನಾದ್ರೂ ಒಂದು ಗುಬೆ ಕೂರಿಸುವಂತ ಸಾಧ್ಯತೆಗಳಾಗುತ್ತೆ. ಹಾಗಾಗಿ ಈ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಆದ್ರೆ ಕೆಲಸದಲ್ಲಿ ಏನ್ ತೊಂದ್ರೆ ಇಲ್ಲ, ಕೊಟ್ಟಿರೋ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತೀರಾ, ಯಾವುದೇ ಪ್ರಾಬ್ಲಮ್ ಇಲ್ಲ. ಪರಿಶ್ರಮದಿಂದ ಕೆಲಸ ಮಾಡ್ತೀರಾ, ಅದರಿಂದ ಒಳ್ಳೇದೇ ಆಗುತ್ತೆ. ಆದ್ರೆ ಏನೋ ಸ್ವಲ್ಪ ಈ ಟೆನ್ಷನ್ ಗಳೆಲ್ಲ ಜಾಸ್ತಿ ಇರೋದ್ರಿಂದ ಕೆಲಸ ಮಾಡಕ್ ಆಗ್ತಿಲ್ಲ, ನಂಗೆ ಕಷ್ಟ ಆಗ್ತಿದೆ ಅಂತ ಅನ್ಸುತ್ತೆ ಅಷ್ಟೇ ನಿಮ್ಗೆ. ಆದ್ರೆ ಕೆಲಸದ ಕಷ್ಟ ಅಲ್ಲ, ಅದು ನಿಮ್ಮ ಮನಸ್ಥಿತಿಯ ಕಷ್ಟ. ಇನ್ನು 7ನೇ ಮನೆಯಲ್ಲಿ ರಾಹು ಕೂತ್ಕೊಂಡಿದ್ದಾನೆ, ನಿಮ್ಮ ರಾಶಿಯಲ್ಲಿ ಶುಕ್ರ ಕೇತು ಕೂತ್ಕೊಂಡಿದ್ದಾನೆ. ದುಡ್ಡಿನ ವಿಚಾರದಲ್ಲಿ, ಲಾಭದ ವಿಚಾರದಲ್ಲಿ ನೀವೇನಾದ್ರೂ ಜಾಸ್ತಿ ನಿರೀಕ್ಷೆ ಇಟ್ಕೊಂಡಿದ್ರೆ ಸ್ವಲ್ಪ ನಿಮ್ಮ ನಿರೀಕ್ಷೆಗೆ ತಕ್ಕಷ್ಟು ಲಾಭ ಸಿಗ್ಲಿಲ್ಲ ಅನ್ನೋ ಬೇಸರ ಅಂತೂ ಈ ತಿಂಗಳಲ್ಲಿ ಇರುತ್ತೆ. ಹಾಗೆ ಅಷ್ಟಮಾಧಿಪತಿ ತೃತೀಯ ಭಾವದಲ್ಲಿ ಇರೋದ್ರಿಂದ ಸಂಬಂಧಿಕರಿಂದ, ಬಂಧುಗಳಿಂದ, ಸ್ನೇಹಿತರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಕೆಲವೊಂದು ವಿಚಾರದಲ್ಲಿ. ಇದನ್ನೆಲ್ಲ ಈಗಾಗಲೇ ಬೇಕಾದಷ್ಟು ನೋಡಿರೋದ್ರಿಂದ ನಿಮ್ಗೆ ನಾನು ಹೊಸದಾಗಿ ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ಯಾವಾಗ್ಲೂ ಕಾಂಟ್ರವರ್ಸಿ ಇದ್ದಿದೆ ಕನ್ಯಾ ರಾಶಿಯವರಿಗೆ. ಯಾವಾಗ್ಲೂ ಯಾರಾದ್ರೂ ನಿಮ್ ಬಗ್ಗೆ ಹೇಳೋಂತವ್ರು ಇರ್ತಾರೆ. ನೀವು ಸುಮ್ಮನಿದ್ರು ಮಾತಾಡ್ತಾರೆ, ಸುಮ್ಮನಿಲ್ಲ ಅಂದ್ರೂ ಮಾತಾಡ್ತಾರೆ, ನೀವು ಜಾಸ್ತಿ ಮಾತಾಡಿದ್ರು ಮಾತಾಡ್ತಾರೆ, ಅಥವಾ ಮೌನವಾಗಿದ್ರು ಮಾತಾಡ್ತಾರೆ. ಅಂತವ್ರಿಗೋಸ್ಕರ ನೀವು ತಲೆ ಕೆಡಿಸ್ಕೊಬೇಡಿ, ಅಂತವ್ರಿಗೋಸ್ಕರ ನೀವು ನಿದ್ದೆ ಊಟ ಬಿಡಬೇಡಿ. ನೋಡಿ, ವಾಸ್ತಾನಾಧಿಪತಿ ಶುಕ್ರ ನೀಚನಾಗಿದ್ದಾನೆ, ಊಟ ಸರಿಯಾಗಿ ಮಾಡದಿರೋದ್ರಿಂದ ತೊಂದರೆ ಆಗುತ್ತೆ. ಹಾಗಾಗಿ ನಿಮ್ಮ ಆರೋಗ್ಯನೇ ನಿಮ್ಮ ಭಾಗ್ಯ. ಈ ತಿಂಗಳಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಕೊಡಬೇಕಾಗಿರೋದೇ ತುಂಬಾ ಮುಖ್ಯವಾದದ್ದು. ಇನ್ನು ಭಾಗ್ಯಾಧಿಪತಿ ನೀಚನಾಗಿರೋದ್ರಿಂದ ಅದೃಷ್ಟ ನಂಬ್ಕೊಂಡು ಕೂತ್ಕೊಬೇಡಿ, ಕೆಲಸ ಮಾಡಿ. ದಶಮಾಧಿಪತಿಯಾದ ಬುಧನು ತೃತೀಯ ಭಾವದಲ್ಲಿ ಇರ್ತಾನೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ. ಸರ್ಕಾರಿ ಉದ್ಯೋಗದಲ್ಲಿರುವಂತಹ ಕನ್ಯಾ ರಾಶಿಯವರಿಗೆ 17ನೇ ತಾರೀಕು ನಂತರ ಚೆನ್ನಾಗಿದೆ. ಅಲ್ಲಿವರೆಗೂ ಸ್ವಲ್ಪ ಕೆಲಸದಲ್ಲಿ ಏನಾದ್ರೂ ಒಂದು ಕಿರಿಕಿರಿ, ವಿಘ್ನಗಳು, ಅಡೆತಡೆಗಳು ಇದ್ದೇ ಇರುತ್ತೆ. ಆದ್ರೆ 17ನೇ ತಾರೀಕು ನಂತರ ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಪರಿಹಾರ, ಇದೇ ತುಂಬಾ ಮುಖ್ಯ ಅಲ್ವಾ. ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇರುತ್ತೆ, ಅದನ್ನ ನಾವು ಕಂಡುಕೋಬೇಕಷ್ಟೇ. ಮುಖ್ಯವಾಗಿ ಶುಕ್ರನಿಗೆ ಪರಿಹಾರ ಮಾಡಿ, ಹಣಕಾಸಿನ ಒಂದು ಸಮಸ್ಯೆ ನಿವಾರಣೆ ಆಗ್ಬೇಕು. ಯಾಕಂದ್ರೆ ಹಣಕಾಸಿನ ಮುಗ್ಗಟ್ಟು ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸ್ವಂತ ಉದ್ಯೋಗ ಮಾಡುವಂತದ್ದು, ಅಯ್ಯೋ ಇಷ್ಟೊಂದು ಇನ್ವೆಸ್ಟ್ ಮಾಡಿದೀನಿ, ಇಷ್ಟೊಂದು ಕಷ್ಟ ಪಡ್ತಾ ಇದೀನಿ, ನನಗೆ ಲಾಭ ಬರ್ಲಿಲ್ಲ ಅನ್ನುವಂತಹ ಅಸಮಾಧಾನ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಹಾಗಾಗಿ ಪರಿಹಾರ ತುಂಬಾ ಮುಖ್ಯ. ಏನ್ ಪರಿಹಾರ ಮಾಡ್ಕೋಬೇಕು ಅಂದ್ರೆ, ಪ್ರತಿದಿನ ಒಂದು ಮುಷ್ಟಿ ಹೆಸರು ಕಾಳು, ಒಂದು ಮುಷ್ಟಿ ಅವರೇ ಕಾಳನ್ನ ಪ್ರತಿದಿನ ತೆಗೆದಿಡ್ತಾ ಇರಿ. ದಿನ ಒಂದೊಂದು ಕವರ್ಗೆ ಹಾಕ್ತಾ ಇರಿ. ಒಂದ್ 21 ದಿನ ಆದ್ಮೇಲೆ ಅದನ್ನ ತಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ, ಅಥವಾ ಯಾರಿಗೆ ತುಂಬಾ ಅವಶ್ಯಕತೆ ಇದೆ ಅವರಿಗೆ ನೀವು ಕೊಟ್ಟು ಬನ್ನಿ. ಹಾಗೆ ವಿಷ್ಣು ಸಹಸ್ರನಾಮ, ಕನಕದಾರ ಸ್ತೋತ್ರ, ಈ ಮಂತ್ರವನ್ನ ಪ್ರತಿದಿನ ನಿಮ್ಮ ಬೆಳಗ್ಗೆ ಆದ್ರೆ ಬೆಳಗ್ಗೆ, ಅಥವಾ ಸಂಜೆ ಆದ್ರೆ ಸಂಜೆ ಪಠಣ ಮಾಡಿ, ಅಥವಾ ಶ್ರವಣ ಮಾಡಿ, ಅಥವಾ ಕೇಳಿಸ್ಕೊಳ್ಳಿ. ನಿಮ್ಗೆ ಯಾವ್ದು ಅನುಕೂಲನೋ ಅದನ್ನ ಮಾಡಿ. ಈ 2 ಪರಿಹಾರವನ್ನ ತಪ್ಪದೇ ನೀವು ಮಾಡಿದ್ದಾದ್ರೆ, ನನಗೆ ಏನ್ ಹೇಳಿದೆ, ಸ್ವಲ್ಪ ಕೆಲವೊಂದು ಅಶುಭ ಫಲಗಳು ಅದೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಯಾರಾದ್ರೂ ನಿಮ್ಗೆ ತೊಂದರೆ ಕೊಡಕ್ ಬಂದಾಗ ಎಷ್ಟು ತಾಳ್ಮೆ, ಎಷ್ಟೇ ಕೋಪ ಬಂದ್ರೆ ತಾಳ್ಮೆಯಿಂದ ಇರುವಂತಹ ಶಕ್ತಿ ಕೂಡ ನಿಮ್ಗೆ ಬರುತ್ತೆ. ಅದು ಕೂಡ ಅವರವರ ಕೆಪಾಸಿಟಿ ಅಲ್ವಾ. ಎಲ್ರಿಗೂ ತಾಳ್ಮೆಯಿಂದ ಇರೋಕ್ಕಾಗೋದಿಲ್ಲ. ತುಂಬಾ ತಾಳ್ಮೆಯಿಂದ ಇರುವಂತವನೇ ತುಂಬಾ ಪ್ರಬಲವಾದ ವ್ಯಕ್ತಿ ಅಂತ ನಾನು ಹೇಳ್ತೀನಿ. ತಕ್ಷಣ ಕೋಪ ಮಾಡ್ಕೊಳ್ಳುವಂತ ಬಹಳ ದುರ್ಬಲ ವ್ಯಕ್ತಿ, ಮನಸ್ಸನ್ನ ಕಂಟ್ರೋಲ್ ಇಡೋ ಶಕ್ತಿ ಇಲ್ಲ ಅಂತ ಅನ್ಕೋತೀನಿ. ಹಾಗಂತ ಕೋಪನ ಮನಸ್ಸಲ್ಲೇ ಇಟ್ಕೋಬೇಕು ಅಂತ ನಾನು ಹೇಳ್ತಾರೆ, ಇಟ್ಕೋಬಾರ್ದು. ಹಂಗೆ ಕೋಪನ, ಸೇಡನ್ನ ಮನಸ್ಸಲ್ಲಿ ಇಟ್ಕೊಳ್ಳೋದಕ್ಕಿಂತ ಅದನ್ನ ಮಾತಾಡಿ ತೋರಿಸ್ಬಿಡೋದು ಇನ್ನೂ ಬೆಟರ್. ಆದ್ರೆ ಮಾತಾಡಕ್ಕೂ ಹೋಗ್ಬಾರ್ದು, ಯಾರ ಮೇಲೆ ದ್ವೇಷ ಕೋಪವನ್ನು ಮನಸ್ಸಲ್ಲಿ ಇಟ್ಕೋಬಾರ್ದು. ಚಿತ್ತ ಶುದ್ಧವಾಗಿರ್ಬೇಕು ಅಂದ್ರೆ ಯಾವ ನೆಗೆಟಿವ್ ವಿಚಾರನ ಮನಸ್ಸಲ್ಲಿ ಇಟ್ಕೊಳಕ್ ಹೋಗ್ಬಾರ್ದು. ಹಾಗಾಗಿ ನಾನು ಹೇಳಿರುವಂತ ಈ ಪರಿಹಾರವನ್ನ ಮಾಡ್ಕೊಳ್ಳಿ. ಇನ್ನು ಯಾರ್ಯಾರೆಲ್ಲ ಉದ್ಯೋಗಕ್ಕೋಸ್ಕರ ತುಂಬಾ ಕಷ್ಟ ಪಡ್ತಿದ್ದೀರಾ, ಉದ್ಯೋಗ ಸಿಗ್ತಾ ಇಲ್ಲ ಅಂತವ್ರಿಗೆ 17ನೇ ತಾರೀಕಿನ ಮೇಲೆ ನಂತರ, ಅಂದ್ರೆ 17ನೇ ತಾರೀಕಿನ ನಂತರ ನಿಮ್ಗೆ ಉದ್ಯೋಗ ಸಿಗುವಂತ ಸಾಧ್ಯತೆಗಳು ಇರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಟೈಮ್ ಚೆನ್ನಾಗಿಲ್ಲ, ಯಾಕಂದ್ರೆ ರಾಹು ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ. ಸ್ವಲ್ಪ ಆ ಕಡೆ ಈ ಕಡೆ ಗಮನಗಳು ಬೇಡವಾದ ಕಡೆ ಯೋಚನೆ ಮಾಡುತ್ತೆ. ರಾಹುವಿನ ಅಧಿದೇವತೆಯಾದ ದುರ್ಗಾ ಮಂತ್ರವನ್ನ ಪ್ರತಿದಿನ ಹೇಳ್ಕೋಬೇಕು. ತಪ್ಪದೆ ಪ್ರತಿ ಶನಿವಾರ ಉದ್ದಿನ ಬೇಳೆ ಹುರುಳಿ ಕಾಳನ್ನ ದೇವಸ್ಥಾನ ಕೊಡಿ ಕನ್ಯಾ ರಾಶಿಯವರು. ಆಗ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗೋದಿಲ್ಲ. ಯಾರ್ಯಾರೆಲ್ಲ ಕನ್ಯಾ ರಾಶಿ ವಿದ್ಯಾರ್ಥಿಗಳಿದ್ರೆ ಅವರೆಲ್ಲರೂ ಕೂಡ ಈ ಪರಿಹಾರವನ್ನು ಮಾಡ್ಬೇಕು. ಹಾಗೆ ವಿದೇಶದಲ್ಲಿ ಉದ್ಯೋಗವನ್ನ ಹುಡುಕ್ತಾ ಇದೀವಿ, ಉದ್ಯೋಗಕ್ಕೋಸ್ಕರ ವಿದೇಶಕ್ಕೆ ಹೋಗ್ಬೇಕು, ಜಾಬ್ ಟ್ರೈ ಮಾಡ್ತಾ ಇದೀನಿ, ವಿದೇಶದಲ್ಲಿ ಉದ್ಯೋಗ ಪ್ರಯತ್ನ ಮಾಡ್ತೀನಿ ಅನ್ನೋರಿಗೆ 17ನೇ ತಾರೀಕಿನ ನಂತರ ಅವಕಾಶಗಳು ಸಿಗುವ ಸಾಧ್ಯತೆಗಳು ಸ್ವಲ್ಪ ಮಟ್ಟಿಗೆ ಕಂಡು ಬರ್ತಾ ಇದೆ. ನಾನು ಹೇಳಿದಂತಹ ಪರಿಹಾರಗಳನ್ನ ಮಾಡ್ಕೊಂಡ್ರೆ ತಕ್ಕ ಮಟ್ಟಿಗೆ ಕೆಲವು ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೊಂಡು ಸ್ವಲ್ಪ ಶುಭ ಫಲವನ್ನ ಕಾಣಬಹುದು. ಈ ತಿಂಗಳು ನಿಮ್ಗೆ ಮಿಶ್ರ ಫಲವನ್ನ ಪಡೆಯುವಂತ ತಿಂಗಳು ಅಂತ ಹೇಳ್ಬೋದು. ಎಲ್ಲರಿಗೂ ಶುಭವಾದ